ಪ್ರಿಯ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಸಕ್ಸಸ್ ಟಿಪ್ಸ್ ಫಾರ್ ಆಲ್. ತುಂಬ ಸ್ಟೂಡೆಂಟ್ಸ್ ನನ್ನ ಜೊತೆ ಮಾತಾಡಬೇಕಾದ್ರೆ ಅವರು ಕೇಳೋದು, ಸರ್ ನಾನು ತುಂಬ ದುಡ್ಡು ಮಾಡಬೇಕು, ತುಂಬ ಹೆಸರು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ನಾನು ಹೇಳೋದು, ಹಣ ಮಾಡಬೇಕು ಅಂತ ನಾನು ಹೊರಟ್ರೆ ನಾನು ಹಣ ಮಾತ್ರ ಮಾಡ್ತೇನೆ, ಹೆಸರು ಮಾಡಬೇಕು ಅಂತ ಹೊರಟ್ರೆ ಹೆಸರು ಮಾತ್ರ ಮಾಡ್ತೇನೆ. ಆದರೆ ನಾನು ಬದಲಾಗ್ತಾ ಕೆಲಸ ಮಾಡ್ತೇನೆ ಅಂತ ಹೊರಟ್ರೆ ದುಡ್ಡು ಹಾಗೂ ಹೆಸರು ನಿಮ್ಮ ಹತ್ರ ಅದೇ ಬರುತ್ತೆ. ಪ್ಲೀಸ್, ಕಾಂಪಿಟೇಷನ್ಗೆ ನಾವು ಬದಲಾಗಲೇಬೇಕು ಅಂತ ಹೇಳ್ತಾ, ಇವತ್ತಿನ ವಿಷಯ ಸಣ್ಣ ಸಣ್ಣ ಬದಲಾವಣೆ ನಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತದೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಪ್ರತಿದಿನ 1% ಬದಲಾವಣೆ ಹೊಂದಿದರೆ, ಒಂದು ವರ್ಷಕ್ಕೆ 365% ಬದಲಾವಣೆ ಹೊಂದ್ತೇವೆ. ಕಾನ್ಸ್ಟೆಂಟ್ ಚೇಂಜಸ್ ಅಥವಾ ಕನ್ಸಿಸ್ಟೆನ್ಸಿ ಇನ್ ರೆಗ್ಯುಲರ್ ಸ್ಮಾಲ್ ಚೇಂಜಸ್ ವಿಲ್ ಬ್ರಿಂಗ್ ಯು ಟು ದ ಬೆಸ್ಟ್ ಪೊಸಿಷನ್. ಹಾಗೆ ಸ್ಟೂಡೆಂಟ್ಸ್ ಕೂಡ ಪ್ರತಿದಿನ 1% ಹಾಳಾದರೆ ಒಂದು ವರ್ಷಕ್ಕೆ 365% ಹಾಳಾಗ್ತಾರೆ. ಇದೇ ಪ್ರಾಬ್ಲಮ್ ನಮ್ಮ ಸೊಸೈಟಿ ಫೇಸ್ ಮಾಡ್ತಾ ಇರೋದು. ಒಳ್ಳೆ ದಿನ ಬರುತ್ತಾ ಒಳ್ಳೆ ದಿನ? ಇಲ್ಲ. ನಾವು ಒಳ್ಳೆ ದಿನನ ಮಾಡ್ಕೋಬೇಕು. ಅಂದರೆ ಪ್ರತಿದಿನ 1% ಬದಲಾಗ್ತಾ ಹೋಗಬೇಕು. ಆಗ ಒಳ್ಳೆ ದಿನ ಬಂದೇ ಬರುತ್ತೆ. ಸರ್, ಬರೀ 1% ಬದಲಾದರೆ ಪ್ರತಿದಿನ ನಾನು ಸಕ್ಸಸ್ಸನ್ನು ತೊಗೊಂಡ್ಬಿಡ್ತೀನಾ? ನಾನು ಹೇಳ್ತಾ ಇರೋದು, ಪ್ರತಿದಿನ 1% ಬದಲಾವಣೆ ಲಾಂಗ್ ಡ್ಯೂರೇಷನ್ವರೆಗೂ ನೀವು ಮಾಡ್ಕೋಬೇಕು. ಒಂದೇ ಸಲ 100% ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸರ್, ಹೇಗೆ ಹೇಳ್ತೀರಾ ಇದನ್ನು ಅಂತ ಕೇಳಿದ್ರೆ, ಒಂದು ನೀರಿನ ಹನಿ ಕಲ್ಲು ಮೇಲೆ ಬಿದ್ದರೆ ಕಲ್ಲಿಗೆ ಏನೂ ಆಗಲ್ಲ. ಆದರೆ ಅದೇ ಹನಿ ಕಾನ್ಸ್ಟೆಂಟಾಗಿ ಕಲ್ಲಿನ ಮೇಲೆ ಬೀಳ್ತಾನೇ ಇದ್ದರೆ ಆ ಕಲ್ಲನ್ನು ಕೂಡ ಕೊರೆಯುವಂಥ ಶಕ್ತಿ ಆ ನೀರಿಗಿರುತ್ತೆ. ಇದ್ರ ಮೂಲಕ PUC ಮಕ್ಕಳಿಗೆ ಹೇಳೋದೇನು ಅಂದರೆ, ಪ್ಲೀಸ್ ಪ್ರತಿದಿನ ಸಣ್ಣ ಬದಲಾವಣೆ ಮಾಡಿಕೊಳ್ಳಿ. ಸರ್, 1 ಗಂಟೆ ಓದೋಕ್ಕಾಗಲ್ಲ ಸರ್ ಅಂದರೆ ಪ್ರತಿದಿನ 15 ನಿಮಿಷ ಓದಿ. ಒಂದು ತಿಂಗಳು ನಾನು 15 ನಿಮಿಷ ಓದೋಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ತುಂಬ ಬದಲಾವಣೆ ಆಗ್ತಾ ಹೋಗುತ್ತೆ. ಏನೂ ಓದ್ದೇನೆ ನಾನು ಡೈಲಿ ಅಪ್ಗ್ರೇಡ್ ಆಗದೇನೆ ಇದ್ದರೆ ಸಮಾಜದಲ್ಲಿ ತುಂಬ ಹಿಂದೆ ಉಳಿದ್ಬಿಡ್ತೀವಿ. ಯಾಕಂದರೆ ಕಾಂಪಿಟೇಷನ್ ತುಂಬ ಇದೆ. ನನ್ನ ಜೊತೆಗಿರುವಂಥ ಫ್ರೆಂಡ್ಸೇ ತುಂಬ ಕಾಂಪಿಟೇಷನಲ್ಲಿ ಅವ್ರು ಓದೋಕ್ಕೆ ಶುರು ಮಾಡ್ತಾ ನಮ್ಮನ್ನು ಅಲ್ಲೇ ಬಿಟ್ಟು ಮುಂದೆ ಹೋಗಿಬಿಡ್ತಾರೆ. ಹಾಗಾಗಿ ಪ್ಲೀಸ್, ನನಗೆ 1 ಗಂಟೆ ಆಗಿಲ್ಲ, 15 ನಿಮಿಷ ಓದಿ. ಇದನ್ನೇ ಹೇಳ್ತಾ ಇರೋದು, ಸಣ್ಣ ಬದಲಾವಣೆ. ನನ್ನ ಜೀವನದಲ್ಲಿ ಏನೂ ನನಗೆ ಅಪ್ಗ್ರೇಡೇ ಆಗಿಲ್ಲ ಅಂದರೆ 0 ಆಗಿಬಿಡ್ತೀನಿ ಅಥವಾ ನೆಗೆಟಿವ್ ಹೋಗಿಬಿಡ್ತೀನಿ. ಹಾಗೆ ಪ್ರತಿ ತಿಂಗಳು ಸಣ್ಣ ಅಮೌಂಟನ್ನು ಉಳಿಸಿದ್ರೆ ನಾನು ಕೋಟ್ಯಾಧಿಪತಿ ಆಗಲ್ಲ. ಆದರೆ ಸಣ್ಣ ಅಮೌಂಟನ್ನು ಲಾಂಗ್ ಡ್ಯೂರೇಷನ್ ನಾನು ಉಳಿಸ್ತಾ ಇದ್ದರೆ ಕೋಟ್ಯಾಧಿಪತಿ ಅಲ್ಲ, ಲಕ್ಷಾಧಿಪತಿ ಆಗೇ ಆಗ್ತೀನಿ. ಹಾಗೆ ಪ್ಲೀಸ್, ಸಕ್ಸಸ್ ಬೇಕು ಅಂದರೆ ನಮ್ಮಲ್ಲಿ ಲಾಂಗ್ ಡ್ಯೂರೇಷನ್ಗೆ ಸಣ್ಣ ಬದಲಾವಣೆ ಅಗತ್ಯ.